ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲೂಕಿನ ಅಮರಾವತಿ ಗ್ರಾಮ ಪಂಚಾಯತ ಕಾರ್ಯಾಲಯ ವತಿಯಿಂದ ದಿನಾಂಕ ಅಕ್ಟೋಬರ್ 21, 2025 ರಿಂದ ಅಕ್ಟೋಬರ್ 22, 2025 ರವರೆಗೆ ಆಚರಿಸಲ್ಪಡುವ ದೀಪಾವಳಿ ಹಬ್ಬವು ಸಮಸ್ತ ಕನ್ನಡ ನಾಡಿಗರ ಹಾಗೂ ದೇಶವಾಸಿಗಳ ಅವರ ಜೀವನದಲ್ಲಿನ ಕತ್ತಲೆಯ ಪ್ರತೀಕವಾಗಿರುವ ಕಷ್ಟ, ನೋವು, ದುಃಖಗಳನ್ನು ಹೊಡೆದೋಡಿಸಿ ಸದಾದೀಪದಂತೆ ಅವರ ಜೀವನವು ಸುಖ, ಸಮೃದ್ಧಿಯಿಂದ ಬೆಳಗಿಸಿ ಭಗವಂತನು ಆಯುಷ್ಯ, ಆರೋಗ್ಯ ಕರುಣಿಸಲೆಂದು ಗ್ರಾಮ ಪಂಚಾಯತ ಅಧ್ಯಕ್ಷರಾದ ಬಸವರಾಜ ವಿಕಮತರರು ಹಾಗೂ ಉಪಾಧ್ಯಕ್ಷರಾದ ಶ್ರೀಮತಿ ನಾಗರತ್ನೆ ಮಾದರರು ಹಾಗೂ ಸದಸ್ಯರಾದ ಬಸಪ್ಪಾರ್ ಬೇಗಾರ, ಶ್ರೀಮತಿ ಲಕ್ಷ್ಮವ್ವೈಂ ಗುಡಸಲಮನಿ, ಶ್ರೀಮತಿ ಸವಿತೈಸ್ ಗೋನಾಳ, ಮಾಳಪ್ಪಡಿ ಚಿತ್ತವಾಡಗಿ, ಶ್ರೀಮತಿ ಮಹಾದೇವಿಯಸ್ ಕ್ವಾಟಿಕಲ್ಲ, ಬಸವರಾಜೆಸ್ ಹುಲ್ಲಳ್ಳಿ, ಶ್ರೀಮತಿ ಸಂಗೀತಾಸಿ ಗದುಗಿನ, ದಂಡನಗೌಡೆಚ್ ದೊಡಮನಿ, ಶ್ರೀಮತಿ ರೇಣುಕಾಯಸ್ ತಳವಾರ, ಶ್ರೀಮತಿ ಶರಣಮ್ಮಜೆ ರಾಟಿ, ಮಹಾಂತೇಶಯಸ್ ಹಳ್ಳೂರ, ಶ್ರೀಮತಿ ಪದ್ಮಾವತಿ ಬಿಚಲವಾದಿ ಹಾಗೂ ಪಿಡಿಒಗಳಾದ ಶಿಲ್ಪಾರ್ಯಾಕಿ, ಕಾರ್ಯದರ್ಶಿ ಎಂಹಿರೇಮಠರು ಹಾಗೂ ಎಲ್ಲ ಗ್ರಾಮ ಪಂಚಾಯತ ಸಿಬ್ಬಂದಿಗಳು ಹಾರ್ದಿಕ ಶುಭಾಶಯಗಳು ಕೋರಿದ್ದಾರೆ. ಬಾಗಲಕೋಟೆ ಜಿಲ್ಲೆ ಕರ್ನಾಟಕ ಪ್ರದೇಶ ಕೃಷಿಕ ಸಮಾಜದ ಜಿಲ್ಲಾ ಘಟಕದ ಪ್ರತಿನಿಧಿಗಳಾದ ಪ್ರಭುಯಿದ್ದಲಗಿರು ಹಾಗೂ ಪುರಸಭೆ ಹುನಗುಂದದ ಮುಂಬರುವ ಚುನಾವಣೆಯಲ್ಲಿ ವಾರ್ಡ ನಂಬರ 3 ಬ್ಲಾಕ್ 1ರ ಬಿಜೆಪಿ ಪಕ್ಷದ ಪ್ರಬಲಾಕಾಂಕ್ಷಿ ಮತ್ತು ಅಭ್ಯರ್ಥಿಯಾದ ಮಹಾಂತೇಶ ಚಿತ್ತವಾಡಗಿರು. ದೀಪಾವಳಿ ಹಬ್ಬವು ಸಮಸ್ತ ಕನ್ನಡ ನಾಡಿಗರ ಹಾಗೂ ದೇಶವಾಸಿಗಳ ಅವರ ಜೀವನದಲ್ಲಿನ ಕತ್ತಲೆಯ ಪ್ರತೀಕವಾಗಿರುವ ಕಷ್ಟ, ನೋವು, ದುಃಖಗಳನ್ನು ಹೊಡೆದೋಡಿಸಿ ಸದಾದೀಪದಂತೆ ಅವರ ಜೀವನವು ಸುಖ, ಸಮೃದ್ಧಿಯಿಂದ ಬೆಳಗಿಸಿ ಭಗವಂತನು ಆಯುಷ್ಯ, ಆರೋಗ್ಯ ಕರುಣಿಸಲೆಂದು ಶುಭಾಶಯಗಳು ಕೋರಿದ್ದಾರೆ. ಬಾಗಲಕೋಟೆ ಜಿಲ್ಲೆ ಹಾಲುಮತ ಸಮಾಜ ಹುನಗುಂದ ವತಿಯಿಂದ ಹುನಗುಂದ ಪಟ್ಟಣದ ಶ್ರೀರೇವಣಸಿದ್ದೇಶ್ವರ ಜಾತ್ರಾ ಮಹೋತ್ಸವವು ದಿನಾಂಕ ಅಕ್ಟೋಬರ್ 20, 2025 ರಂದು ಸಂಜೆ 7:30 ರಾತ್ರಿ 11 ಗಂಟೆ ಅವಧಿಯಲ್ಲಿ ಹುನಗುಂದ ಪಟ್ಟಣದ ಶ್ರೀಸಂಗಮೇಶ್ವರ ಪಾದಗಟ್ಟೆಯಲ್ಲಿ ರೇವಣಸಿದ್ದೇಶ್ವರ ಪಾಲ್ಕಿಯ ಸಕಲ ಧಾರ್ಮಿಕ ವಿಧಿ ವಿಧಾನದ ಪೂಜೆ, ಕಬ್ಬಿಣ ಸರಳುಗಳ ಸೇವೆ ಹಾಗೂ ವಾರ್ಷಿಕ ಮಳೆ, ಬೆಳೆ, ಗಾಳಿ, ಆಯುಷ್ಯ, ಆರೋಗ್ಯದ ಬಗ್ಗೆ ಸಿದ್ದಪ್ಪ ಪೂಜಾರಿ ಮತ್ತು ಇಲಾಳ ಗ್ರಾಮದ ಯಲ್ಲಪ್ಪ ಪೂಜಾರಿಯವರಿಂದ ಹೇಳಿಕೆ ನೆರವೇರಿಕೆ ನಂತರ ಡೊಳ್ಳು ವಾದ್ಯ ಮೇಳ ಮೂಲಕ ಶ್ರೀರೇವಣಸಿದ್ದೇಶ್ವರ ದೇವಸ್ಥಾನದವರೆಗೆ ಮೆರವಣಿಗೆ ಜರುಗಿತು. ಈ ಒಂದು ಜಾತ್ರಾ ಮಹೋತ್ಸವದ ಪೂರ್ವದಲ್ಲಿ ದಿನಾಂಕ ಅಕ್ಟೋಬರ್ 19, 2025 ರಂದು ಹುನಗುಂದ ತಾಲೂಕಿನ ಬೇವಿನಮಟ್ಟಿ ಗ್ರಾಮದಲ್ಲಿ ಸಿದ್ಧಪಡಿಸಿದ ನೂತನ ಪಾಲ್ಕಿಯನ್ನು ಹುನಗುಂದ ಪಟ್ಟಣದ ಬಸವಮಂಟಪದ ಬಳಿ ಭರಮಾಡಿಕೊಂಡು ಡೊಳ್ಳು ವಾದ್ಯ ಮೇಳದೊಂದಿಗೆ ಹೊರಟ ಮೆರವಣಿಗೆಯು ಮುಖ್ಯ ರಸ್ತೆ ಸಂಚರಿಸಿ ಶ್ರೀನೀಲಗಂಗಮ್ಮ ದೇವಸ್ಥಾನದ ಬಳಿಯಿರುವ ಬಾವಿಯಲ್ಲಿ ಸಕಲ ಪೂಜಾ ವಿಧಿ ವಿಧಾನದಿಂದ ಹಾಗೂ ಶ್ರೀರೇವಣಸಿದ್ದೇಶ್ವರನನ್ನು ಸ್ಮರಿಸುವ ಮಂಗಲ ಧಾರ್ಮಿಕ ಗೀತೆಗಳ ಗಾಯನದೊಂದಿಗೆ ಪಾಲ್ಕಿಯ ಜಲಾಭಿಷೇಕ ಪೂಜೆ ಹಾಗೂ ಪೂಜಾರಿಗಳಿಂದ ಕಬ್ಬಿಣ ಸರಳುಗಳ ಶಸ್ತ್ರಸೇವೆಯೊಂದಿಗೆ ಸಂಪನ್ನಗೊಂಡಿತು. ನಂತರ ಮೆರವಣಿಗೆಯು ಮಾರುಕಟ್ಟೆ ಮತ್ತು ಶ್ರೀಸಂಗಮೇಶ್ವರ ದೇವಸ್ಥಾನದ ಮಾರ್ಗರಸ್ತೆ ಸಂಚರಿಸಿ ದೇವಸ್ಥಾನಕ್ಕೆ ತಲುಪಿತು. ನಂತರ ಮಾರನೇ ದಿನದಂದು ಕೂಡಲ ಸಂಗಮದ ಕೃಷ್ಣಾ ನದಿಯಲ್ಲಿ ಶ್ರೀರೇವಣಸಿದ್ದೇಶ್ವರನ ಮೂರ್ತಿಯ ಜಲಾಭಿಷೇಕ ಹಾಗೂ ಸಂಜೆ 7 ಗಂಟೆಗೆ ಶ್ರೀಸಂಗಮೇಶ್ವರ ಪಾದಗಟ್ಟೆಯಲ್ಲಿ ಮತ್ತೆ ಡೊಳ್ಳು ವಾದ್ಯ ಮೇಳದ ಸದ್ದು, ಸಿಡಿಮದ್ದಿನ ಅಬ್ಬರದಲ್ಲಿ ಪೂಜಾರಿಗಳಿಂದ ಕಬ್ಬಿಣ ಸರಳುಗಳ ಶಸ್ತ್ರಸೇವೆ ಮತ್ತು ಹೇಳಿಕೆಗಳು ಜರುಗಿದವು. ನಂತರ ಶ್ರೀರೇವಣಸಿದ್ದೇಶ್ವರ ಪಾಲ್ಕಿಯು ತನ್ನ ಭಕ್ತಾದಿಗಳ ಮನೆ ಮನೆಗೆ ಭೇಟಿ ನೀಡಿದಾಗ ಅವರ ಮನೋಕಾಮನೆಗಳು, ಹರಿಕೆಗಳು, ಇಷ್ಟಾರ್ಥಗಳು ಪೂರೈಸಲೆಂದು ಪೂಜ್ಯ ಭಾವನೆಯಿಂದ ಭಕ್ತರಿಂದ ಧಾರ್ಮಿಕ ಪೂಜಾ ಕಾರ್ಯಕ್ರಮವು ನೆರವೇರಿದ ನಂತರ ಪಾಲ್ಕಿಯು ದೇವಸ್ಥಾನದಲ್ಲಿ ಪ್ರವೇಶಿಸಿ ತನ್ನ ಸ್ಥಾನವನ್ನು ಅಲಂಕರಿಸಿತು. ಈ ಒಂದು ಜಾತ್ರಾ ಮಹೋತ್ಸವದ ಆಯೋಜನೆಯನ್ನು ದೇವಸ್ಥಾನದ ಪೂಜಾರಿಗಳಾದ ನಾಗಪ್ಪ ಪೂಜಾರಿ, ಗಂಗಪ್ಪ ಪೂಜಾರಿಯವರ ಕುಟುಂಬಗಳು, ಬಂಧು ಬಳಗ, ಸಮಾಜದ ಗುರು ಹಿರಿಯರ ನೇತೃತ್ವದಲ್ಲಿ ಅತಿ ವಿಜೃಂಭಣೆಯಿಂದ ಸಂಪನ್ನಗೊಂಡಿತು. ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ.
ಕೊಟ್ಟು ಗಂಗಮ್ರ ಬಿದ್ದಿರೆ ನಮ್ಮವ್ವನನ್ನು ಸೌನೀರು ಗಂಗಮ್ಮ ಏನಾರು ಜಾದ ಬೇಡಾಳ ಭಾಳ ಚಂದ ಬಂದೆ ಚಂದ ಹೋಗ್ತೀನಿ. ಏನು ಹಾತಾರಬೇಡ್ರಿ ನನ್ನ ಮಗನ, ಎಲ್ಲದು ಶುದ್ಧ ಐತೆ. ಇನ್ನು ಇವನು ಕಳಿಸಿ ತಮ್ಮ ಇಬ್ರು ನಕ್ಕೊಂತ ಬರ್ತಾನ ನನ್ನ ಮಗನ. ಏನೂ ಇಲ್ಲ, ಇಲ್ಲಿಂದ ತೋಟ ತೋಲಿ ನನ್ನ ಮಗನ. ಯಾರು ಏನು ಆತಂಕ ಇಲ್ಲ, ನಾನು ಹೋಗಿ ಬರ್ತೇನೆ. ಆಗ ಗಂಗಿ ಸ್ಥಳ ಮಾಡ್ಕೊಂಡ್ ಬರೋ ಮುಂದ 5 ನಿಂಬೆ ಹಣ್ಣು ಹೆಚ್ಚಿ ಹಿಡಿಬೇಕು ನನ್ನ ಮಗನ. ಆಮೇಲೆ ಸೀದಾ ನೀವು ನನ್ನ ಗುಡಿಗೆ ಬಂದು ಕುಂದಿರ್ಸಿ ಅತ್ತಾಗಿತ್ತ ಹೋದಾಡಿಲ್ಲ ನಮ್ಮ ಜವಾಬ್ದಾರಿ. ಆದ್ರ ಹೇಳಪ್ಪ ನಂದು ವಾಜೆ ಹೇಳ್ರಿ ವಾಜೆ ನನ್ನ ಮಗನ ಹೊಲೋರಿಗೆ ಯಾರೋ ಬದ್ಲಿ ಮಾಡಿದ್ರು ಒಂದು ಮೈ ಆಡ ಮಗನ ಹಾನಪ್ಪ ಆಗತ್ತು ಆಗ್ಲಿಕ್ಕಂದ್ರೆ ಮತ್ತೆ ಹೊಳಿಗೆ ಕಾಣಿಸವ ನಾನು ನಿನ್ ಚೈತನ್ಯ ನಿನ್ನ ಕೂಡ ಹಾ ಕೊಡ್ತೀನಿ ಮಗನ ಮಳಿನ ಅಲ್ಲ ಕೊಡ್ತೀನಿ ಅಂದ್ರೆ ತುದೆ ಪಾಲಿದೆ ಮತ್ತೆ ಕೊಡ್ತೀನಿ ಅಂತ ಆಗ ಮುಂದೆ ಆಗಪ್ಪ ಹೇಳಪ್ಪ ಇವತ್ತ ಬರ್ಬೇಕಾಯ್ತು ನಮ್ಮ ಲೆಕ್ಕಕ್ಕ ಮಗನ ಹಾ ಮಗನ ವಿಚಾರ ಮಾಡಬೇಡ್ರಿ ಬಿಡ್ತೀವಿ ನಾನು ಗೊತ್ತಿಲ್ಲ ಹಾ ನೋಡಿ ನಾ ಹೇಳುದಿಲ್ಲ ಕತ್ತಿನ ಯಾಕೆ ತಿಳ್ಕೊ 2 ಮಳಿ
ಯೋಗಿದ್ದು ನನ್ನ ಮಗನ ಯೋಗಿರ್ಲಿಕ್ಕ ಎಲ್ಲರೂ ಸ್ವಚ್ಛ ಮಾಡ್ಕೊಂಡಾರ ನನ್ನ ಮಗನ ಹೌನಪ್ಪ ಸ್ವಚ್ಛ ಮಾಡ್ಯಾರ ಈಗ ಬೇಕು ಸ್ವಚ್ಛ ಮಾಡಿ ಈಗ ಹೌನಪ್ಪ ನಾನು ಎಲ್ಲಿದ್ರು ಕುಡಿ ತುಂಬ ನನ್ನ ಮಗನ ಸಾಕಾಡ್ ಮಾಡ್ಕೊಂಡು ಅದು ಎಲ್ಲ ನಿಂದ ನಾವೇನೋ ಅದನ್ನ ನಾನು ಹೋಗಲ್ಲ ಹೌನಪ್ಪ ಎಲ್ಲ ಹೊಯ್ತಾಗಿತ್ತು ನನ್ನ ಮಕ್ಕಳು ಯಾಕೆ ಆದ್ರೆ ಜಗ್ಗಾಡು ಭಾಳ ಹುಷಾರಿದ್ರು ನನ್ನ ಮಕ್ಕಳು ನೀನೇ ಇರ್ಬೇಕಂದ